BDA ಸೈಟ್ ತಗೊಳ್ಳೋದು ಜಾಕ್ಪಾಟ್ ಅನ್ಸತ್ತಾ? ಒಂದು ತಪ್ಪು ಮಾಡಿದ್ರೆ ಲೈಫ್ ಟೈಮ್ ಲಾಸ್. ಆಕ್ಷನ್ ಗೆಲ್ಲೋಕೆ ಎಲ್ಲರೂ ಓಡ್ತಾರೆ, ಆದರೆ ಲಾಭ ಮಾಡೋದು ಕೆಲವರು ಮಾತ್ರ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಾತನಾಡೋ ವಿಷಯ ನಮ್ಮಲ್ಲಿ ಬಹುತೇಕ ಜನರ ಲೈಫ್ ಟೈಮ್ ಕನಸು ಅಂತಲೇ ಹೇಳ್ಬೋದು. ಸ್ವಂತ ಮನೆ, ಸ್ವಂತ ಸೈಟ್. ಇದೀಗ ಒಂದು ದೊಡ್ಡ ಸುದ್ದಿ. BDA ಸುಮಾರು 14,000 ಸೈಟ್ಗಳನ್ನು ಹರಾಜಿಗೆ ಬಿಡ್ತಿದೆ. ಕೇಳಿದರೆ ಜಾಕ್ಪಾಟ್ ಅಂತ ಅನ್ಸತ್ತೆ, ಆದರೆ ಪ್ರಶ್ನೆ, ಇದು ನಿಜವಾಗಿಯೂ ಸುವರ್ಣಾವಕಾಶನಾ, ಅಥವಾ ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣಕ್ಕೆ ಟ್ರ್ಯಾಪಾ? ಬನ್ನಿ ನೋಡೋಣ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾನು ನಿಮಗೆ ಈ ಒಂದು BDA ಹರಾಜು ಪ್ರಕ್ರಿಯೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಕೊನೆಯಲ್ಲಿ ನೀವು ಬಿಡ್ ಮಾಡಬೇಕಾ ಬೇಡವಾ ಅನ್ನೋದರಲ್ಲಿ ಕ್ಲಿಯರ್ ಆಗ್ತೀರಾ. ಮೊದಲ ವಿಷಯ, ಈ ಸುದ್ದಿ ಫೇಕ್ ಅಲ್ಲ. BDA ನಿಜವಾಗಿಯೂ ಹರಾಜು ಮಾಡ್ತಿದೆ, ಆದರೆ 14,000 ಸೈಟ್ಗಳು ಒಂದೇ ಬಾರಿಯಲ್ಲಿ ಬರೋದಿಲ್ಲ. ಹಂತ ಹಂತವಾಗಿ ಫೇಸ್ಗಳಿಗೆ ಹಂಚಿಕೊಂಡು ಹರಾಜು ಮಾಡ್ತಾರೆ. ಇದು ಆಕ್ಷನ್ ಅಂದರೆ ಕಂಪ್ಯೂಟರ್ ಅಥವಾ ಫೋನ್ ಮೂಲಕ ನಾವೇ ಬಿಡ್ ಮಾಡಬಹುದು. ಇದು ಕಂಫರ್ಟಬಲ್. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಹರಾಜು ಅಂದರೆ ಎಮೋಷನ್ ಮತ್ತು ಕಾಂಪಿಟೇಷನ್ ಜೋರಾಗಿರುತ್ತೆ. ನಿಮಗೆಲ್ಲರಿಗೂ ಗೊತ್ತಿದೆ ಬೆಂಗಳೂರಲ್ಲಿ ಇವತ್ತು ಏನು ರೇಟ್ ಓಡ್ತಾ ಇದೆ ಅಂತ. ಬಹುಶಃ BDA ಅಂದರೆ ಆ ರೇಟು ದುಪ್ಪಟ್ಟಾಗತ್ತೆ. ಹಾಗಾಗಿ ಹರಾಜಿನಲ್ಲಿ ಸಾಕಷ್ಟು ಜನ ಇನ್ವೆಸ್ಟರ್ಸ್ ಇರ್ತಾರೆ. ಅವರು ರೇಟನ್ನು ಜಾಸ್ತಿ ಮಾಡೇ ಮಾಡ್ತಾರೆ. ಬೆಲೆ ಏರೋದು ಸಹಜ. ಎಲ್ಲಿ ಸೈಟ್ ಸಿಗಬಹುದು ಅಂತಂದರೆ ಅಂಜನಾಪುರ, JP ನಗರ ಸೈಡು, HSR ಲೇಔಟು, ಕೆಂಪೇಗೌಡ ಲೇಔಟು ಮತ್ತು ಇನ್ನೂ ಕೆಲವು ಡೆವಲಪಿಂಗ್ ಏರಿಯಾಗಳಲ್ಲಿ ಸೈಟನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲ ಪ್ರದೇಶಗಳಲ್ಲಿ ಆಲ್ರೆಡಿ ಡಿಮ್ಯಾಂಡ್ ಇದೆ. ಅದಕ್ಕೆ ಬೆಲೆ ಕೂಡ ಜಾಸ್ತಿ. ನಮ್ಮ ಪ್ರಕಾರ ಕೆಲವೆಡೆ ಪ್ರತಿ ಚದರ ಮೀಟರ್ಗೆ ಸುಮಾರು 70,000 ಇಂದ ಪ್ರಾರಂಭ ಆಗತ್ತೆ. ಪ್ರೈಮ್ ಏರಿಯಾಗಳಲ್ಲಿ 2,00,000ಕ್ಕೂ ಅಧಿಕ ದಾಟಬಹುದು ಅನ್ನೋದು ಊಹೆ. ಜನರು ಏನು ಅನ್ಕೊಳ್ತಾರೆ ಅಂದರೆ, ಗೌರ್ಮೆಂಟ್ ಸೈಟ್ ಅಂತಾರೆ ಸೇಫ್ ಅಂಡ್ ಚೀಪ್ ಇರಬೇಕು ಅಂತ. ಹೌದು, ಲೀಗಲ್ ರಿಸ್ಕ್ ಕಡಿಮೆ. ಆದರೆ ಆಕ್ಷನ್ನಲ್ಲಿ ಕ್ರೌಡ್ ಇದ್ದಾಗ ಜನ ಐಪ್ನಲ್ಲಿ ಮಾರ್ಕೆಟ್ ರೇಟ್ ಮೀರಿ ಕೊಡ್ತಾರೆ, ಬಿಡ್ ಮಾಡ್ತಾರೆ. ಅವತ್ತು ಗೆದ್ದಿದ್ದಂತೆ ಅನ್ಸತ್ತೆ, ಆದರೆ ರೀಸೇಲ್ ಮಾಡಲಿಕ್ಕೆ ಬಂದಾಗ ಕಷ್ಟ. ಒಂದು ಉದಾಹರಣೆ, ಮಾರ್ಕೆಟ್ ಬೆಲೆ 80,00,000 ಅಂತ ಇಟ್ಕೊಳ್ಳಿ. ಆಕ್ಷನ್ ಹೀಟ್‌ನಲ್ಲಿ ನೀವು 1.5 ಕೋಟಿ ಬಿಡ್ ಮಾಡಿಬಿಟ್ರೆ, ನಂತರ ಯಾರೂ ಮಾರ್ಕೆಟ್ ಪ್ರೈಸ್‌ಗಿಂತ ಜಾಸ್ತಿ ಕೊಡೋದಿಲ್ಲ. ಅಲ್ಲಿ ಲಾಸ್. ಆದ್ದರಿಂದ ಇದನ್ನ ಟ್ರ್ಯಾಪ್ ಅಂತ ಕೆಲವರು ಕರೀತಾರೆ. ಟ್ರ್ಯಾಪ್ ಅಂದ್ರೆ ಮೋಸ ಅಲ್ಲ, ತಪ್ಪು. ಪ್ರೈಸ್‌ನಲ್ಲಿ ನಾವು ತಪ್ಪಾಗಿ ಎಂಟರ್ ಮಾಡೋದು ಅಥವಾ ಬಿಡ್ ಮಾಡೋದು ಮಾಡ್ಬೋದು. ಅದಕ್ಕೋಸ್ಕರನೇ ಫಿಸಿಕಲ್ ಆಗಿ ನೀವು ಆ ಸೈಟನ್ನು ಹೋಗಿ ಒಂದು ಸರ್ತಿ ನೋಡ್ಕೊಂಬರ್ಬೇಕು. ಕ್ರೌಡ್ ಹೈಪ್‌ನಲ್ಲಿ ನೀವು ಮಾರ್ಕೆಟ್ ಪ್ರೈಸ್‌ನ ಮರ್ತು ಬಿಡಬಾರ್ದು. ನಮ್ಮ ಲಿಮಿಟನ್ನು ಕೂಡ ಮರಿಬಾರ್ದು. ಹರಾಜನ್ನ ಗೆಲ್ಲೋದೊಂದೇ ಮುಖ್ಯ ಅಲ್ಲ, ಸರಿಯಾದ ಬೆಲೆಗೆ ಗೆಲ್ಲೋದು ತುಂಬಾನೇ ಮುಖ್ಯ. ಹಾಗಾಗಿ ನೀವು ಬಿಡ್ ಮಾಡೋಕೆ ಮೊದಲೇ ಆ ಏರಿಯಾಗೆ ಭೇಟಿ ಮಾಡಿ, ಅಲ್ಲಿನ ಮಾರ್ಕೆಟ್ ರೇಟ್ ಏನಿದೆ, ಸೊ ಏನೆಲ್ಲ ಫೆಸಿಲಿಟಿಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಅವಲೋಕನ ಮಾಡೋದು ತುಂಬಾನೇ ಮುಖ್ಯ ಆಗತ್ತೆ ಫ್ರೆಂಡ್ಸ್. ಯಾಕಂದ್ರೆ ಅದ್ರ ಬೇಸ್ ಮೇಲೆನೆ ನೀವು ಬಿಡ್ ಮಾಡಬೇಕಾಗತ್ತೆ. ಯಾಕಂದ್ರೆ ರೋಡು ಎಷ್ಟು ಅಗಲ ಇದೆ, ಸುತ್ತಮುತ್ತ ಶಾಲೆಗಳಿದೆಯಾ, ಅಥವಾ ಏನೇನೆಲ್ಲ ಫೆಸಿಲಿಟಿ ಇದೆ, ಸೊ BDA ಅವರು ಏನೇನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ನೀವು ನೋಡ್ಕೊಬೇಕಾಗತ್ತೆ. ರಿಜಿಸ್ಟ್ರೇಷನ್ ವಿಷಯಕ್ಕೆ ಬಂದ್ರೆ ತುಂಬಾನೇ ಸರಳ. ಆಕ್ಚುಲಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಏನಿದೆ ಅದು ಜೂನ್ 5ನೇ ತಾರೀಕು. ಸೊ ಅಲ್ಲಿಂದ 19ನೇ ತಾರೀಕುವರೆಗೂ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇರುತ್ತೆ. ಸೊ 19ನೇ ತಾರೀಕುವರೆಗೂ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಆ ನಂತರ ಏನಾಗತ್ತೆ ಅಂದ್ರೆ, ನೀವು EMD ಅಂತ ನಾವು ಕರಿತೀವಿ. ಅಂದ್ರೆ ಒಂದು 4,00,000 ರೂಪಾಯಿಗಳನ್ನ ನೀವು ಡೆಪಾಸಿಟ್ ಮಾಡಬೇಕು. ಇದು ಪಾರ್ಟಿಸಿಪೇಷನ್ ಫೀಸ್ ಅಲ್ಲ, ಇದು ಸೆಕ್ಯೂರಿಟಿ ಅಮೌಂಟ್. ನೀವು ಸೀರಿಯಸ್ ಬಿಡ್ಡರ್ ಅಂತ ಪ್ರೂವ್ ಮಾಡೋದಕ್ಕೆ ಈ 4,00,000ನ ಕಟ್ಟಬೇಕಾಗತ್ತೆ. ಈ 4,00,000ನ ಕಟ್ಟಿ ನೀವು ಸೈಟನ್ನ ಬಿಡ್ ಮಾಡಬೇಕಾಗತ್ತೆ. ಆದ್ರೆ ಇಲ್ಲೂ ಕೂಡ ಒಂದು ಟ್ರಾಪ್ ಇದೆ. ಅದೇನಂತಂದ್ರೆ, ಸೊ ನೀವು 4,00,000ನ ಕಟ್ಟಿದ್ದೀರಾ ಅಂತಂದ್ರೆ, ನೀವು ಒಂದ್ ವೇಳೆ ಬಿಡ್ಡಲ್ಲಿ ಸೋತ್ರೆ ಆ 4,00,000 ವಾಪಸ್ ಬರುತ್ತೆ. ಒಂದ್ ವೇಳೆ ನೀವು ಬಿಡ್ಡಲ್ಲಿ ಗೆದ್ಬಿಟ್ರಿ ಅಂತ ಇಟ್ಕೊಳ್ಳಿ. ಗೆದ್ದ ನಂತರ 72 ಹವರ್ಸ್ ಒಳಗೆ ನೀವು 25% ಅಮೌಂಟನ್ನ ಕಟ್ಟಬೇಕಾಗತ್ತೆ ಫ್ರೆಂಡ್ಸ್. ಇದು ತುಂಬಾನೇ ಮುಖ್ಯ. ಒಂದು ವೇಳೆ ನಿಮ್ಮ ಹತ್ರ 72 ಹವರ್ಸ್ ಒಳಗೆ ಆ ಹಣವನ್ನ ಕಟ್ಟೋಕಾಗದೇ ಇದ್ರೆ, BDA ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದೆ, ಈ 4,00,000 ರೂಪಾಯಿ ನಿಮ್ಗೆ ವಾಪಸ್ ಬರಲ್ಲ. ಸೊ ಇದನ್ನ ನೀವು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಇನ್ವೆಸ್ಟರ್ಸ್‌ಗೆ ಪರವಾಗಿಲ್ಲ, ಅವ್ರಿಗೆ ಸಾಕಷ್ಟು ದುಡ್ಡಿರತ್ತೆ.
ಬಹುಶಃ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಾಮಾನ್ಯ ಜನ ಏನಿದ್ದೀವಿ, 1,00,00,000 ಬಿಡ್ ಮಾಡಿದ್ದೀವಿ. 72 ಅವರ್ಸಲ್ಲಿ 25,00,000 ಹೊಂದಿಸ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಸೊ ಇದೆಲ್ಲನೂ ನೋಡ್ಕೊಬೇಕಾಗತ್ತೆ. ಸೊ ನಿಮ್ಮ ಅಕೌಂಟ್‌ನಲ್ಲಿ ಅಟ್‌ಲೀಸ್ಟ್ ಬಿಡ್ ಮಾಡೋ ಅಮೌಂಟಲ್ಲಿ 25% ಇದೆಯಾ? 72 ಅವರ್ಸಲ್ಲಿ ಅರೇಂಜ್ ಮಾಡೋಕ್ಕಾಗತ್ತಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ಅದು ತುಂಬಾನೇ ಮುಖ್ಯ ಆಗತ್ತೆ. ಸೊ ಆನಂತರ ಮತ್ತೊಂದೇನಂತಂದ್ರೆ, ಸೊ ನೀವು ಸ್ವಂತ ಮನೆ ಕಟ್ಟಬೇಕು ಅಂತ ಅನ್ಕೊಂಡು ಇದನ್ನ ತಗೊಂಡ್ರೆ ಇದು ತುಂಬಾನೇ ಉತ್ತಮ. ಸೊ ಒಂದ್ ವೇಳೆ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ರೆ ಮಿನಿಮಮ್ 5ರಿಂದ 6 ವರ್ಷ ನೀವು ಹೋಲ್ಡ್ ಮಾಡಬೇಕಾಗತ್ತೆ. ಯಾಕಂದ್ರೆ ಸ- ಇದು ಆಕ್ಷನ್ ಅಲ್ಲಿ ತಗೊಂತಾ ಇದ್ದೀರಾ. ಇದು ಬಿ ಡಿ ಎ ನಿಮ್ಗೆ ಅಪ್ಲಿಕೇಶನ್ ಹಾಕಿ ಸೈಟ್ ನ ಅಲಾಟ್ ಮಾಡ್ತಾ ಇಲ್ಲ, ಆಕ್ಷನ್ ಅಲ್ಲಿ ತಗೊಂತಾ ಇದ್ದೀರಾ. ಬಿ ಡಿ ಎ ಅಲಾಟ್ ಮಾಡತ್ತೆ ಸೈಟ್ ಅಂದ್ರೆ ಆಲ್ರೆಡಿ ಒಂದು ಪ್ರೈಸ್ ಇರುತ್ತೆ. ನೀವು ಬಿ ಡಿ ಎಗೆ ಅಪ್ಲಿಕೇಶನ್ ಹಾಕೊಂಡಿದ್ದೀರಾ, ಅದು ಸ್ವಲ್ಪ ಚೀಪ್ ರೇಟ್ ಅಲ್ಲಿ ಸಿಗುತ್ತೆ. ಇದು ಆ ರೀತಿ ಸೈಟ್ ಅಲ್ಲ, ಹರಾಜಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ, ಮಾರ್ಕೆಟ್ ರೇಟ್ಗಿಂತ ಜಾಸ್ತಿನೇ ಕೊಡಬೇಕಾಗತ್ತೆ. ಆದರೆ ಬಿ ಡಿ ಎ ಅವರು ಹರಾಜಿಗೆ ಅಂತ ಒಂದು ಅಮೌಂಟ್ ಅನ್ನ ನಿಗದಿಪಡಿಸಿದ್ದಾರೆ. ಅರ್ಕಾವತಿ ಲೇಔಟ್ ಅಲ್ಲಿ 45,000 ರೂಪಾಯಿ ಪರ್ ಸ್ಕ್ವೇರ್ ಮೀಟರ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 30/40 ಸೈಟು ಅಲ್ಲಿ 48ರಿಂದ 60 ಲಕ್ಷ ರೂಪಾಯಿ ಕಾಸ್ಟ್ ಅಂದ್ರೆ ಬಿಡ್ಡಿಂಗ್ ಕಾಸ್ಟ್. ಆದ್ರೆ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಈಗ ಸದ್ಯಕ್ಕೆ ಏನಿದೆ ಅಂತ ನೋಡಿದ್ರೆ 75 ಲಕ್ಷದಿಂದ 10 ಕೋಟಿವರೆಗೂ ಇದೆ ಅಂತ ಹೇಳ್ತಾರೆ. ಅಂದ್ರೆ ಸೈಟು ಮತ್ತೆ ಅದ್ರ ಅಂದ್ರೆ ದೊಡ್ಡ ಸೈಟ್‌ಗಳನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಬಿ ಎಸ್ ಕೆ ಸಿಕ್ಸ್ತ್ ಸ್ಟೇಜ್‌ನಲ್ಲಿ ಸೊ ಒಂದು 30-40 ಸೈಟ್‌ಗೆ 39 ಲಕ್ಷದಿಂದ 60 ಲಕ್ಷ ರೂಪಾಯಿ ವರೆಗೂ ಬಿಡ್ ಮಾಡ್ಬೋದು. ಅದ್ರ ಮೇಲೆ ನೀವು ಬಿಡ್ ಮಾಡಬೇಕು. ಸರ್ ಎಂ ವಿ ಲೇಔಟಲ್ಲಿ 79 ಲಕ್ಷದಿಂದ 1,03,00,000. ಹಾಗೆ ಅಂಜನಾಪುರದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. 84 ಲಕ್ಷದಿಂದ 1.2 ಕ್ರೋರ್. ಸೊ ಇದೆಲ್ಲ ಬಂದು ಮಿನಿಮಮ್ ಪ್ರೈಸ್. ಸೊ ಇದ್ರ ಮೇಲೆ ನೀವು ಬಿಡ್ ಮಾಡ್ತಾ ಹೋಗ್ಬೇಕು. ಸೊ ಆ ಬಿಡ್ಡಿಂಗ್ ಅಮೌಂಟ್ ಎಷ್ಟಾಗತ್ತೆ ಅನ್ನೋದನ್ನ ನಾವು ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಯಾರು ಎಷ್ಟು ಬಿಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವತ್ತಿನ ದಿನಕ್ಕೆ ಯಾರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಹೇಳೋಕ್ಕಾಗಲ್ಲ. ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಫ್ರೆಂಡ್ಸ್. ನೀವು ಏನು ಅಮೌಂಟ್‌ಗೆ ಬಿಡ್ ಮಾಡಬೇಕು ಅಂತ ಇದ್ದೀರಾ ಅನ್ನೋದನ್ನ ಕೂಡ ಡಿಸೈಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ನೋಡ್ಕೊಬೇಕಾಗತ್ತೆ. ಯಾಕಂದ್ರೆ ಇದು ನಿಮ್ಮ ಹಣ, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಈ ಒಂದು ಆಪ್ಷನ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿ. ಆಕ್ಚುಲಿ ಎಲಿಜಿಬಿಲಿಟಿ ಅಂತ ಏನಿದೆ ಅದೇನು ತುಂಬಾ ಇದಿಲ್ಲ. ಸೊ ನೀವು ಇಂಡಿಯನ್ ಸಿಟಿಸನ್ ಆಗಿದ್ರೆ ಸಾಕು. ಅಡ್ರೆಸ್ ಪ್ರೂಫ್ ಬೇಕಾಗತ್ತೆ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು, ವೋಟರ್ ಐ ಡಿ, ಆಧಾರ್ ಕಾರ್ಡು, ಪಾನ್ ಕಾರ್ಡು. ಸೊ ಇವನ್ನೆಲ್ಲ ಕೊಟ್ರೇನೆ ಸಾಕು. ಒಂದು ವೇಳೆ ಜಾಯಿಂಟ್ ಅಪ್ಲಿಕೇಶನ್ ಆಗಿದ್ರೆ ಸೊ ಜಾಯಿಂಟ್ ಅಪ್ಲಿಕೇಶನ್ ಡೀಟೇಲ್ಸ್ ಕೊಡಬೇಕಾಗತ್ತೆ. ಇದರಲ್ಲಿ ಮತ್ತೆ ಏನಂದ್ರೆ, ಈಗ ಬಿಡ್ಡಲ್ಲಿ ಗೆದ್ದಿದ್ದೀರಾ, 72 ಅವರ್ಸಲ್ಲಿ 25% ಅಮೌಂಟ್ ಕಟ್ಟಿದ್ದೀರಾ. ಅದಾದ್ಮೇಲೆ ನಿಮಗೆ 45ರಿಂದ 60 ದಿನ ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ಮಿಕ್ಕಿರೋ ಹಣವನ್ನ ಕಟ್ಟಬೇಕು. ಸೊ ಆಗ ಒಂದ್ ವೇಳೆ ನಿಮ್ಮ ಕೈಯಲ್ಲಿ 60 ದಿನದಲ್ಲಿ ಕಟ್ಟಕ್ಕಾಗಿಲ್ಲ ಅಂದ್ರೆ 18% ನಿಮಗೆ ಫೈನ್ ಹಾಕ್ತಾರೆ. ಸೊ ಅದ್ರ ಮೇಲೂ ಕೂಡ ಸ್ವಲ್ಪ ಗಮನ ಇಟ್ಕೊಳ್ಳಿ. ಮತ್ತೊಂದು ಕಡೆ ಫ್ರೆಂಡ್ಸ್, ಒಂದು ಸಾಕಷ್ಟು ನೆಗೆಟಿವ್ ಟಾಕ್ ಕೂಡ ಇದೆ ಇದ್ರ ಬಗ್ಗೆ. ಅದು ಏನಂತಂದ್ರೆ, ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ, ಆ ಗ್ಯಾರಂಟಿಗಳಿಗೆ ದುಡ್ಡನ್ನ ಹೊಂದಿಸೋದಕ್ಕೆ ಈ ಒಂದು ಆಕ್ಷನ್ ಅನ್ನ ಕರೆದಿದ್ದಾರೆ ಅಂತ ಒಂದು ದೊಡ್ಡ ಟಾಕ್ ಇದೆ. ಬಟ್ ವಾಟ್ ಎವರ್ ಇಟ್ ಈಸ್, ಆ ಟಾಕ್ಗೆ ನಾವು ಹೋಗೋದು ಬೇಡ. ಯಾಕಂತಂದ್ರೆ ಸೊ ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಬಿ ಡಿ ಎ ಸೈಟ್ ಮನೆ ಕಟ್ಕೊಳ್ಳೋದಕ್ಕೆ ಅನ್ನೋದು ನಮ್ಮ ಗುರಿ ಆಗಿದ್ರೆ ಈ ಒಂದು ಸುವರ್ಣಾವಕಾಶವನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಸೈಟನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮತ್ತೊಂದು ಕಡೆ, ಸೊ ನಾನು ಏನು ಹೇಳಿದೆ, ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. 25% ಹಣ ಇರಬೇಕು, ಅಪ್ಲಿಕೇಶನ್ ಹಾಕಿರಬೇಕು, ಮತ್ತೆ ಈ ಬಿಡ್ಡಿಂಗ್ ಟೈಮಲ್ಲಿ ನಿಮ್ಮ ಹತ್ರ ಒಂದು ಒಳ್ಳೆ ಇಂಟರ್ನೆಟ್ ಇರಬೇಕು. ಯಾಕಂತಂದ್ರೆ ಬಿಡ್ಡಿಂಗ್ ನಡೀತಾ ಇರುವಂಥ ಟೈಮಲ್ಲಿ ಸೊ ನಿಮಗೆ ಇಂಟರ್ನೆಟ್ ಸರಿಯಾಗಿ ವರ್ಕ್ ಆಗಿಲ್ಲ ಅಂದರೆ ಆ ಟೈಮಲ್ಲಿ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸ್ಬೇಕಾಗತ್ತೆ. ಸೊ ಮತ್ತೆ ಈ 4,00,000 ಏನ್ ಕಟ್ತೀರಾ, ಅದು ಒಂದ್ ವೇಳೆ ನೀವು ಬಿಡ್ ಗೆದ್ದಿಲ್ಲ ಅಂದ್ರೆ ವಾಪಸ್ ಬರತ್ತೆ. ನೀವು ಗೆದ್ರೆ ಅದನ್ನ ಆ ಅಮೌಂಟ್ ಅಲ್ಲಿ ಸರಿ ಮಾಡ್ಕೊಂತಾರೆ. ಸೊ ಅದ್ರ ಬಗ್ಗೆ ನೀವೇನು ವರಿ ಮಾಡಬೇಕಾಗಿಲ್ಲ. ಯಾರೋ ಒಬ್ರು ಅಥವಾ ನಾನೇ ಹೇಳಿದೆ ಅಂತ ಕೂಡ ಕೇಳಬೇಡಿ. ನಿಮ್ಮದೇ ಆದಂಥ ಸ್ವಂತ ರಿಸರ್ಚ್ ಮಾಡಿ, ಆ ಲೇಔಟ್‌ಗಳಿಗೆ ಹೋಗಿ ಆ ಲೇಔಟ್ ಹೇಗಿದೆ, ಸೊ ಅಲ್ಲಿನ ಒಂದು ಪ್ರೈಸ್ ಏನಿದೆ, ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಬಿಡ್ ಮಾಡಿ. ಸೊ ಬಿಡ್ ಮಾಡಿ ಆದ್ಮೇಲೆ ಯೋಚನೆ ಮಾಡಬೇಡಿ. ಸೊ ಯಾಕಂದ್ರೆ ಇದು ನಿಮ್ಮ ಹಣ, ನಿಮ್ಮ ಫ್ಯೂಚರ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಯಾಕಂದ್ರೆ ಸೊ 1,00,00,000 ಅನ್ನೋದು ಸಾಮಾನ್ಯ ಅಲ್ಲ. ಸೊ ತುಂಬಾನೇ ಒಂದು ದೊಡ್ಡ ಅಮೌಂಟ್ ಆಗತ್ತೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಅನ್ನ ಒತ್ತಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಾದರೂ BDA ಸೈಟ್ ಬಗ್ಗೆ ಹುಡುಕ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಒಂದ್ ವೇಳೆ ಅವ್ರೇನಾದ್ರೂ ಹರಾಜಿನಲ್ಲಿ ಭಾಗವಹಿಸಿ ಈ ಸೈಟನ್ನ ಕೊಂಡ್ಕೊಂಡು ಒಂದು ಮನೆ ಕಟ್ಟಿದ್ರೆ ಸೊ ಅದು ನಿಜಕ್ಕೂ ಒಳ್ಳೇದೇ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಸೊ ತುಂಬಾ ನಾನು ಈ ಹಿಂದೆ ಹಾಕಿದ್ದಂಥ ವಿಡಿಯೋಗಳಿಗೆ ಸಾಕಷ್ಟು ಜನ ಕಮೆಂಟ್‌ಗಳನ್ನ ಮಾಡಿದ್ದೀರಾ. ನಮ್ಮ ₹999 ಸೈಟ್ ಏನ್ ಹಾಕಿದ್ವಿ, ಅದಕ್ಕೆ ತುಂಬಾ ಜನ ಕಾಲ್ಸ್ ಬಂದಿದೆ. ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಇದೆ. ಸಾಕಷ್ಟು ಜನ ಸೈಟನ್ನ ಕೂಡ ವಿಸಿಟ್ ಮಾಡಿದ್ದಾರೆ. ಸೊ ಒಂದಷ್ಟು ಜನ ಅಡ್ವಾನ್ಸ್ ಕೊಡೋದಕ್ಕೂ ಕೂಡ ರೆಡಿ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವಂಡರ್‌ಫುಲ್ ರೆಸ್ಪಾನ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.